ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರೂ ಆಸೀನದಲ್ಲಿ ಉಪಸ್ಥಿತಿ ಇರಬೇಕೆಂದು ನಿಮ್ಮಲ್ಲಿ ಮೊದಲಾಗಿ ವಿನಂತಿಸಿಕೊಳ್ಳುತ್ತಾ, ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು, ಧರ್ಮ ದೇವತೆಗಳಿಗೆ ವಂದಿಸಿಕೊಂಡು, ಈ ಮಣ್ಣಿನಲ್ಲಿ ಆರಾಧಿಸಿಕೊಂಡು ಬರುತ್ತಿರುವಂತಹ ಎಲ್ಲ ದೈವ ದೇವರುಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದಿಸಿಕೊಂಡು, ಸರ್ವ ಧರ್ಮದ ದೇವರನ್ನು ಮತ್ತೊಮ್ಮೆ ಮನಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು, ಇವತ್ತು ಈ ಮಣ್ಣಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾವೆಲ್ಲರೂ ಕೂಡ ಪುಣ್ಯವಂತರು ಎನ್ನುವಂತಹ ಭಾವನೆಯೊಂದಿಗೆ ಬಂದಂತ ಎಲ್ಲರನ್ನು ಕೂಡ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಗುರುತಿಸಿಕೊಂಡು, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿರುವಂತ ಗೌರವಾನ್ವಿತ ಪ್ರಕಾಶ್ ಪ್ರಭು, ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ, ಈ ಕಾರ್ಯಕ್ರಮದ ಅಧ್ಯಕ್ಷರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಮುರಳಿ ಬಳಿಪ, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ತಂಗಡಿ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳಾದ ಯಶೋಧರ್ ಸರ್, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರಾದ ಗೌರವಾನ್ವಿತ ಭೋಜ ಎಂಕೆ, ಇವರನ್ನು ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಧನಂಜಯ್ ಕುಮಾರ್ ಲಾಯ್ ವಕೀಲರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ರೀತಿಯ ಸಹಕಾರ ಕೊಟ್ಟು, ಇವತ್ತು ಅವರಿಗೆ ಅತ್ಯಂತ ಹೆಚ್ಚು ಕೋರ್ಟಿನಲ್ಲಿ ಕೇಸ್ ಇದ್ರು ಕೂಡ ಆ ಸಮಯವನ್ನು ಅಲ್ಲಿಗೆ ಬದಿಗೊತ್ತಿ ನಮ್ಗೆ ಸಾಕ್ಷೀಭೂತರಾಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಬ್ಬರು ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೌರವಾನ್ವಿತರನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಂಡು, ಈ ಸಂದರ್ಭದಲ್ಲಿ ಯಂತ್ರ ಶ್ರೀ ಭತ್ತ ಬೇಸಾಯ ಎಂದಾಗ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ರೈತ ಸುಮಾರು 3,000 ಟ್ರೇಗಳನ್ನು, ಸುಮಾರು 150 ಎಕರೆಗೆ ಬೇಕಾದಂತಹ ಯಂತ್ರದ ನರ್ಸರಿಯನ್ನು ಮಾಡಿದವರು ಪ್ರವೀಣ್ ಮಳೆಬೆಟ್ಟು. ಇವತ್ತು ಕೂಡ ಅವರ ಮನೆಗೆ ಹೋದರೆ ಎಲ್ಲ ಅಕ್ಕಪಕ್ಕ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ. ಮನೆಯಲ್ಲಿರುವಂತಹ ಅವರ ಧರ್ಮಪತ್ನಿ, 2 ಮಂದಿ ಮಕ್ಕಳು, ಯಾವತ್ತು ನೋಡಿದ್ರು 8 ರಿಂದ 10 ಜನ ಕೆಲಸವನ್ನು ಮಾಡಿಕೊಂಡು 4 ರಿಂದ 5 ಲೋಡ್ ಮಣ್ಣುಗಳನ್ನು ಬೇಸಿಗೆ ಕಾಲದಲ್ಲಿ ತಯಾರು ಮಾಡಿಕೊಂಡು, ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಿಗಾದ್ರೂ ನೇಜಿ ಬೇಕಾದಾಗ ತಕ್ಷಣವಂತೆ ಸ್ಪಂದಿಸುವಂತಹ ಹೃದಯ ಜೀವಿ ಪ್ರವೀಣ್ ಮಳೆಬೆಟ್ಟು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಹೌದು ಮಿತ್ರರೇ, ಪರಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪ್ರಾರಂಭಿಸಿದಂತಹ ಈ ಯಂತ್ರಶ್ರೀ ಕಾರ್ಯಕ್ರಮ ಇವತ್ತು ದೇಶಾದ್ಯಂತ ಪ್ರಖ್ಯಾತಿಯನ್ನು ಗಳಿಸಿದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಕಾವಂದರ ಮತ್ತು ಮಾತೃಶ್ರೀ ಅಮ್ಮನ ಆಶೀರ್ವಾದವನ್ನು ಬೇಡಿಕೊಂಡು ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ, ಅದು ಯಕ್ಷಗಾನ ಗಂಡು ಕಲೆಯ ಮೂಲಕ ಚಿದಾನಂದ ಮರಾಠೆ ಕುಮಟ ಮಂದರ್ತಿ ಮೇಳದ ಪ್ರಸಿದ್ಧ ಭಾಗವತರು ಚೆಂಡೆಯಲ್ಲಿ ಶ್ರೀಧರ್ ರವರ ಸಹಕಾರದೊಂದಿಗೆ ಪ್ರಥಮದಲ್ಲಿ ಯಕ್ಷಗಾನದ ಮೇರು ಸ್ವರದೊಂದಿಗೆ ಭಾಗವತಿಕೆಯ ಪದದೊಂದಿಗೆ ಈ ಕಾರ್ಯಕ್ರಮದ ಪ್ರಥಮ ಬೆಳಕು. ಹಲ್
ಶ್ರೀ ಗುರುಗಣಾಧಿಪತಿ ನಮಃ. ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸಂತ ವಾರಣಾಸ್ಯ ವರದಾಯಕ ಸಂತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸಂತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸಿ ವರದಾಯಕ ಸಂಗತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸಿ ವರದಾಯಕ ಸಂಗತ ವಾರಣಾಸಿ ವರದಾಯಕ ಸಂಗತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ಪಾಲರಾಜಿ ಶಶಿ ಮೂಲಿಕ ಪಾಲಿನಿ ಪಾಲರಾಜಿ ಶಶಿ ಮೂಲಿಕ ಪಾಲಿನಿ ಪಾಲನಯನೆ ಮಾಂ ಪಾಲಿ ಸುಗುಣಮಣಿಯೇ ಪಾಲರಾಜಿ ಶಶಿ ಮೂಲಿಕ ಪಾಲಿನಿ ಪಾಲನಯನೆ ಮಾಂ ಪಾಲಿ ಸುಗುಣಮಣಿಯೇ ಪಾಲರಾಜಿ ಶಶಿ ಮೂಲಿಕ ಪಾಲಿನಿ ಪಾಲನಯನೆ ಮಾಂ ಪಾಲಿ ಸುಗುಣಮಣಿಯೇ ಪಾಲರಾಜಿ ಶಶಿ ಮೌಲಿಕ ಮಾಲಿನಿ ಪಾಲರಾಜಿ ಶಶಿ ಮೌಲಿಕ ಮಾಲಿನಿ ಪಾಲನಯನೆ ಮಾಂ ಪಾಹಿ ಸುಗುಣಮಣಿ ಪಾಲಯ ಜನನಿ ಮಹಿಷಾಸುರ ಮರ್ದಿನಿ ಪಾಲಯ ಜನನಿ ಯಕ್ಷಗಾನದ ಪದ ಎಂದಾಗ ಅದೊಂದು ರೋಮಾಂಚನ. ರಕ್ತದ ಕಣಕಣದಲ್ಲಿಯೂ ಕೂಡ ಶಕ್ತಿಯನ್ನು ತುಂಬಿಸುವಂತಹ ದೈವಿ ಕಲೆ. ಗೌರವಾನ್ವಿತ ಚಿದಾನಂದ ಮರಾಠಿ ಕುಮಟ ಮಂದರ್ತಿ ಮೇಳದ ಭಾಗವತರು ಮತ್ತು ಚೆಂಡದಲ್ಲಿ ಶ್ರೀಧರ್ ಅವರು ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗುರುತಿಸಿ ಗೌರವಿಸಿ ಸ್ವಾಗತಿಸಲಿಕ್ಕಿದ್ದಾರೆ ಗೌರವಾನ್ವಿತ ಬೆಳ್ತಂಗಡಿ ತಾಲೂಕಿನ ಖ್ಯಾತ ವಕೀಲರು ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡುತ್ತಿರುವಂತಹ ಗೌರವಾನ್ವಿತ ಧನಂಜಯ್ ವಕೀಲರು ಇವನಿಂದ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಮನಸ್ಸಾರೆ ಸ್ಮರಿಸಿಕೊಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಬಂಧುಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ ಯಾವತ್ತೂ ನೀರಿನ ಬರವನ್ನ ಅನುಭವಿಸ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ
ನಮ್ಮ ಈ ಪ್ರದೇಶದಲ್ಲಿ ಯಥೇಚ್ಛ ಮಳೆ ಬರ್ತಾ ಇತ್ತು. ನಾವೆಲ್ಲರೂ ಕೂಡ ಭತ್ತದ ಬೇಸಾಯಗಾರರಾಗ್ತಿದ್ದೆವು. ಕುಡಿಲಿಕ್ಕೆ ಅಥವಾ ಗಿಡಗಳಿಗೆ ನೀರು ಉಣಿಸ್ಲಿಕ್ಕೆ ನಮಗೆ ನೀರಿನ ಕೊರತೆಯನ್ನ ನಾವು ಯಾವತ್ತೂ ಎದುರಿಸ್ತಿರಲಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾದದ್ದು ಮತ್ತು ತಿಳಿದುಕೊಳ್ಬೇಕಾದಂತಹ ಕಟುವಾದ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನ ಕೆಲವು ಪ್ರದೇಶಗಳಲ್ಲೂ ಕೂಡ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ನಲ್ಲಿ ನೀರನ್ನ ನಾವು ಮನೆಗೆ ತಕೊಂಡು ಬಂದು ನೀರಿನ ಉಪಯೋಗ ಮಾಡುವಂತಹ ದುಸ್ಥಿತಿಗೆ ತಲುಪಿದ್ದೇವೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳುವುದನ್ನ ಹಲವು ವರ್ಷಗಳಲ್ಲಿ ಅಧ್ಯಯನ ಮಾಡಿದ ನಂತರ ನಮಗೆ ತಿಳಿದುಕೊಂಡು ಬಂದಂತಹ ಸತ್ಯ ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿ ತಾಲೂಕಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೇಸಾಯವನ್ನ ನಾವು ಕೃಷಿಕರು ಬಿಟ್ಟುಕೊಂಡು ಬಂದದ್ದೇ ಇದಕ್ಕೆ ಪ್ರಮುಖವಾದಂತಹ ಕಾರಣ. ಭತ್ತದ ಬೇಸಾಯ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 4 ರಿಂದ 5 ತಿಂಗಳು ನಾವು ಗದ್ದೆಯಲ್ಲಿ ನೀರನ್ನು ನಿಲ್ಲಿಸಬೇಕಾಗ್ತದೆ. ನೀರು ಭೂಮಿಗೆ ಇಳಿತಿತ್ತು, ಯಥೇಚ್ಛವಾದಂತಹ ನೀರು ನಮ್ಗೆಲ್ರಿಗೂ ಲಭ್ಯ ಆಗ್ತಾ ಇತ್ತು. ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮಲ್ಲಿದ್ದಂತಹ ಭತ್ತದ ಗದ್ದೆಗಳನ್ನ ತೋಟವನ್ನಾಗಿ ಮಾಡಿದ್ದೇವೆ. ಅಡಿಕೆ ತೋಟ ಅಂತ ಆದ್ರೆ ಅಲ್ಲಿ ನೀರು ನಿಲ್ಬಾರ್ದು, ನೀರನ್ನ ಓಡಿಸುವಂತಹ ಪ್ರಯೋಗವನ್ನ ನಾವು ಮಾಡ್ತೇವೆ. ಶ್ರೀ ಪಡ್ರೆಯವರು ಒಂದು ದಿವಸ ಹೇಳ್ತಾರೆ, ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ನೀರಿನ ಕೊರತೆಗೆ ಕಾರಣ ನಾವು ಮಳೆಗಾಲದಲ್ಲಿ ನೀರನ್ನ ಓಡಿಸ್ತಾ ಇದ್ದೇವೆ, ನೀರನ್ನ ನಿಲ್ಲಿಸುವಂತದ್ದನ್ನ ಬಿಟ್ಟು ಬಿಟ್ಟಿದ್ದೇವೆ ಅಂತ. ನಾವೆಲ್ಲರೂ ಕೂಡ ಎಲ್ಲಿ ಸಾಧ್ಯ ಉಂಟ ಅಲ್ಲಿ ಕಣಿ ಮಾಡಿ, ಉಜಿರಿ ಕಣಿ ಮಾಡಿ ನೀರನ್ನ ತೋಟದಿಂದ ಹರಿದು ಬಿಡ್ತಾ ಇದ್ದೇವೆ. ಹಾಗಾಗಿ ನೀರಿನ ಕೊರತೆ ನಮ್ಗೆ ಎದುರಾಯಿತು. ನಮ್ಮ ಮನೆಯಲ್ಲಿ ಕೂಡ ನಾನು ಹವ್ಯಾಸಿ ಕೃಷಿಕ. ಎಷ್ಟೋ ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿಯೂ ಕೂಡ ನನ್ನ ಬಾವಿಯ ನೀರು ಆಳಕ್ಕೆ ಹೋಗಿ ನಮ್ಗೆ ಕುಡಿಯುವ ನೀರಿಗೆ ತತ್ವಾರ ಬಂತು. ನಾನಾಗ್ಲಿ ನಮ್ಮ ಹತ್ತಿರದ ಮನೆಯವರಿಗೆಲ್ಲರಿಗೂ ಕೂಡ ನೀರಿನ ಕೊರತೆಯನ್ನ ನಾವು ಎದುರಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆಗ ಸ್ವತಃ ನಾನು ಕೃಷಿಕನಾಗಿ ನನಗೆ ಕಂಡುಕೊಂಡು ಬಂದದ್ದು, ನಾನು ಕೂಡ ಭೂಮಿ ತಾಯಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದೇನೆ, ನೀರನ್ನ ತೆಗೆಯುವ ಕೆಲಸ ಮಾಡ್ತಾ ಇದ್ದೇನೆ ಹೊರತು ನೀರನ್ನ ಉಣ್ಣಿಸುವ ಕೆಲಸವನ್ನ ನಾನು ಮಾಡೋದಿಲ್ಲ. ಹಾಗಾಗಿ ಯಾವುದಾದ್ರೂ ರೀತಿಯಲ್ಲಿ ಈ ಕೃಷಿಯನ್ನ ಉಳಿಸಬೇಕು, ನನಗೆ ನೀರಿನ ಕೊರತೆಯನ್ನ ತಪ್ಪಿಸಬೇಕು ಹೇಳುವ ಕಾರಣದಿಂದ ಒಂದು ಗದ್ದೆಯನ್ನ, ಗುಡ್ಡೆಯಾಗಿದ್ದ ಪ್ರದೇಶವನ್ನ ಗದ್ದೆಯಾಗಿ ಪರಿವರ್ತನೆ ಮಾಡಿದೆ. ಬಹಳಷ್ಟು ಜನ ನನಗೆ ನೆಗಾಡಿದ್ರು, ದಾರಿಯಲ್ಲಿ ಹೋಗೋ ವಕೀಲರಿಗೆ ಮರಳು ಶುರುವಾತಲ್ಲ ದಾನ, ಪೂರ ಜನ ಕಂಡ ಬೊಡ್ಚಿಯಿಂದ ಬಂದಾಗ ಈ ಜನ ಕಂಡ ಸುರುಮಕ್ಕೊಂದು, ಈ ಜನಕ್ಕೆ ಮರಳು ಇರುತ್ತೆ ಹೇಳಿದ್ರು. ತೊಂದರೆ ಇಲ್ಲ, ಹುಚ್ಚು ಅಂತಾದ್ರೂ ಪರವಾಗಿಲ್ಲ, ಒಳ್ಳೆಯ ಹುಚ್ಚು ಹಿಡಿದ್ರೆ ಒಳ್ಳೇದೇ ಅಂತ ಹೇಳಿ ಆ ಕೆಲಸ ನಾನು ಮುಂದುವರಿಸಿದೆ. ಗದ್ದೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ನಾನು ಗದ್ದೆಯನ್ನ ಮಾಡುವಂಥದ್ದು 2 ಉದ್ದೇಶಕ್ಕೆ. ಒಂದು, ನಾನು ಊಟ ಮಾಡುವ ಅಕ್ಕಿಯನ್ನ ನಾನೇ ಉತ್ಪಾದಿಸಬೇಕು, ನಾನು ಉತ್ಪಾದಿಸಿದ ಅಕ್ಕಿಯನ್ನೇ ನಾನು ಪ್ರತಿನಿತ್ಯ ಊಟ ಮಾಡಬೇಕು ಹೇಳುವ ಒಂದು ಕಲ್ಪನೆ. 2ನೇ ಕಲ್ಪನೆ ಏನು ಅಂತ ಹೇಳಿದ್ರೆ, ನೀರನ್ನ ನಮ್ಮ ಭೂಮಿ ತಾಯಿಗೆ ಕೊಡಬೇಕು, ಅಂತರ್ಜಲವನ್ನ ಹೆಚ್ಚಿಸಬೇಕು. ಆ ದೃಷ್ಟಿಯಿಂದ ಪ್ರಾರಂಭ ಮಾಡಿದವನು ನಾನು ಅದನ್ನೊಂದು ಸ್ಟಡಿ ಮಾಡಿಸಿದೆ. ಶ್ರೀಯುತ ಅನಂತ ಭಟ್ರು, ಅದರ ಹಿಂದಿನ ಬಹಳಷ್ಟು ಜನ ಅಧ್ಯಕ್ಷರು, ಶರತ್ ಕೃಷ್ಣ ಪುರವೆಟ್ನಾಯರು, ಹೀಗೆ ಬಹಳಷ್ಟು ಜನ, ಪೂರಣ್ ವರ್ಮರು, ಇವರೆಲ್ಲರ ನಾವೊಂದು ಅಧ್ಯಯನವನ್ನ ಮಾಡಿಸಿದೆ. ಒಂದು ನೀರಿನಲ್ಲಿ ಇಷ್ಟು ಜಾಗದಲ್ಲಿ ನೀರು ನಿಂತ್ರೆ ಎಷ್ಟು ಭೂಮಿಗೆ ನೀರು ಹೋಗ್ತದೆ ಅಂತ. ನನ್ನದು ಸುಮಾರು 50 ಸೆನ್ಸ್ ಜಾಗ. ಈ 50 ಸೆನ್ಸ್ ಜಾಗದಲ್ಲಿ ಮಳೆಗಾಲದಲ್ಲಿ ನೀರನ್ನ ನಿಲ್ಲಿಸಿದ್ರೆ ನಾನು ಪ್ರತಿನಿತ್ಯ ಭೂಮಿ ತಾಯಿಗೆ ಸುಮಾರು 2 ರಿಂದ 3 ಲಕ್ಷ ಲೀಟರ್ ಅನ್ನ ಕೆಳಗೆ ಇಂಗಿಸ್ತೇನೆ. ಅಂತರ್ಜಲಕ್ಕೆ 2 ಲಕ್ಷ ಲೀಟರ್ ಅನ್ನ ದಿವಸಕ್ಕೆ ನಾನು ಉಳಿಸುವಂತಹ ಕೆಲಸವನ್ನ ಮಾಡ್ತೇನೆ. ಹಾಗಿದ್ರೆ ಒಟ್ಟು ನಾವು ಆ ಪರಿಕಲ್ಪನೆಯೊಂದಿಗೆ ನಮ್ಮ ರೋಟರಿ ಕ್ಲಬ್ ನಲ್ಲಿ ಹಿಂದಿನ ಪೂರ್ವಾಧ್ಯಕ್ಷರುಗಳು ಎಲ್ಲರೂ ಸೇರಿ ನಾವು ಅದಕ್ಕೊಂದು ಹೊಸ ಹೆಸರಿಟ್ಟೆವು. ನಾವೆಲ್ಲ ಉಳಿತಾಯ ಖಾತೆಯನ್ನ ಹೊಂದಿದ್ದೇವೆ, ನಾವೆಲ್ಲರೂ ಹಣಕ್ಕೆ ಬ್ಯಾಂಕ್ ಮಾಡಿದ್ದೇವೆ. ಹಾಗೆ ನಮ್ಮ ಈ ಪ್ರದೇಶದಲ್ಲಿ ನಮ್ಮ ವಾಟರ್ ಬ್ಯಾಂಕ್, ನೀರಿನ ಬ್ಯಾಂಕ್ ಇದು. ಪ್ರತಿ ವರ್ಷ ನೀರನ್ನ ಉಳಿತಾಯ ಮಾಡಿ ವಾಟರ್ ಬ್ಯಾಂಕ್ ಆಗಬೇಕು ಹೇಳುವಂತಹ ದೃಷ್ಟಿಯಿಂದ ರೋಟರಿ ವಾಟರ್ ಬ್ಯಾಂಕ್ ಅಂತ ಅದಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಅದರ ನಂತರ ಅನಂತ ಭಟ್ರು ಅದನ್ನು ಇನ್ನಷ್ಟು ಹೆಚ್ಚಿಸಿ ಜಲ ನಿಧಿ ಅಂತ ಮಾಡಿದ್ರು. ಹಾಗೆ ನಮ್ಮ ರೋಟರಿಯಲ್ಲಿ ಬೇರೆ ಬೇರೆ ಕಲ್ಪನೆಯೊಂದಿಗೆ ಆ ಕೆಲಸವನ್ನ ಮುಂದುವರಿಸಿದ್ದೇವೆ. ಆದ್ರೆ ಭತ್ತದ ಬೇಸಾಯವನ್ನ ಮಾಡ್ಲಿಕ್ಕೆ ಎಲ್ಲರೂ ಹಿಂದೆ ಓಡುದು ಯಾಕೆ ಅಂತ ಹೇಳಿದ್ರೆ, ಜನ ಸಿಕ್ಕುದಿಲ್ಲ ಅಂತ.
ಜನ ಎಲ್ಲಿಂದ ಹುಡುಕುದು, ನೇಜಿಗೆ ಜನ ಎಲ್ಲಿಂದ, ಕೇಯಿಗೆ ಜನ ಎಲ್ಲಿಂದ, ಈ ಸಮಸ್ಯೆ ನನಗೂ ಎದುರಾಯಿತು. ಆಗ ನಮಗೆ ಆಶೀರ್ವಾದ ರೂಪದಲ್ಲಿ ಬಂದವರು ಪೂಜ್ಯ ಕಾವಂದ್ರು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು, ಯಂತ್ರಶ್ರೀ ಹೇಳುವಂತಹ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ನಾನು ಅದರ ಫಲಾನುಭವಿಯೇ, ನಿಮ್ಮ ಹಾಗೆ ನಾನು ಕೃಷಿಕನೇ, ಅದರ ಫಲಾನುಭವಿ. ಅದರಿಂದ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಶ್ರೀಯುತ ರಾಮ್ಕುಮಾರ್ ಅನ್ನ ಭೇಟಿ ಮಾಡಿದೆ. ಅವರು ಬಂದು ನನಗೆ ಟ್ರೈನಿಂಗ್ ಕೊಟ್ಟರು. ನಾವು ಟ್ರ್ಯಾಕ್ಟರ್ ನಲ್ಲಿ ಎಲ್ಲೆಲ್ಲಿಂದೋ ನಾನು ಟಿಲ್ಲರ್ ಅನ್ನ ತರ್ತಾ ಇದ್ದೆ. ಟ್ರ್ಯಾಕ್ಟರ್ ನಲ್ಲಿ ಹೂಟೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಟಿಲ್ಲರ್ ಅನ್ನ ತಂದು ನಾನು ಹೊಲವನ್ನ ಉಳುವಾಗ ನನಗೆ ಸುಮಾರು 10 ರಿಂದ 12 ಸಾವಿರ ರೂಪಾಯಿ ಬೇಕಾಗ್ತಿತ್ತು. ಈಗ ನನಗೆ ತಗಲುವಂತಹ ವೆಚ್ಚ 3,000 ರೂಪಾಯಿ. 2,500 ರಿಂದ 3,000 ರೂಪಾಯಿಯಲ್ಲಿ ನನ್ನ ಗದ್ದೆ ಹೂಟೆ ಆಗ್ತದೆ. ನೇಜಿ ನಡ್ಲಿಕ್ಕೆ ಮೊದಲು ಒಂದು 15 ರಿಂದ 20,000 ರೂಪಾಯಿ ಖರ್ಚಾಗ್ತಿತ್ತು. ಈಗ ಅದು ಕೇವಲ 2 ರಿಂದ 3,000 ರೂಪಾಯಿಯಲ್ಲಿ ನೇಜಿ ಸಹ ನಟ್ಟಾಗಿ ಹೋಗ್ತದೆ. ಕೇಯಿ ಕೊಯ್ಯುವ ಕೆಲಸ ಅದಕ್ಕೊಂದು 20,000 ರೂಪಾಯಿವರೆಗೆ ಖರ್ಚಾಗ್ತಿತ್ತು. ಈಗ ಬರೀ 3,000 ರೂಪಾಯಿಯಲ್ಲಿ ಕೇಯಿ ಕೊಯ್ದು ಅದನ್ನ ಗೇರಿ ಪರಿಶುದ್ಧವಾದಂತಹ ಭತ್ತ ಸಿದ್ಧ ಆಗ್ತದೆ. ಇದು ಪೂಜ್ಯ ಕಾವಂದ್ರ ಕಲ್ಪನೆ, ಯಂತ್ರಶ್ರೀ ಯೋಜನೆ. ಇದರ ಫಲಾನುಭವಿಯಾಗಿ ನಾನು ನಿಮಗೆ ಇದನ್ನ ಹೇಳ್ತೇನೆ. ಯಾರೋ ಒಂದು ಪುಸ್ತಕದಲ್ಲಿ ಓದಿ ಹೇಳಿದ್ದಲ್ಲ, ಇದನ್ನ ಸ್ವತಃ ನಾನು ಮಾಡಿರುವುದರಿಂದ ಈ ಅನುಭವ ನನಗೆ ಬಂದಿದೆ. ಆದ್ರಿಂದ ಇವತ್ತು 2 ಉದ್ದೇಶಕ್ಕೆ. ಒಂದು, ಮನೆಯಲ್ಲಿ ನೀರನ್ನ ಓಡ್ಲಿಕ್ಕೆ ಬಿಡಬೇಡಿ. ನೀವೆಲ್ಲರೂ ಗಮನಿಸಿರ್ಬೋದು, ನಾನು ಬಹಳ ಸಿಂಪಲ್ ಆಗಿ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೇನೆ. ನೀವು ಗಮನಿಸಲಿಲ್ಲ ಅಂತ ಕಾಣ್ತದೆ. ನನ್ನ ಮನೆಯ ಮಾಡಿನ ನೀರನ್ನ ನೇರ ಬಾವಿಗೆ ಬಿಡ್ತಾ ಇದ್ದೇನೆ ನಾನು. ಪ್ರತಿನಿತ್ಯ ಮಳೆಯ ಏನು ನೀರಿದೆ ಅದನ್ನ ಡೈರೆಕ್ಟ್ ಆಗಿ ನನ್ನದೇ ಆದ ಕಲ್ಪನೆಯಲ್ಲಿ ಒಂದು ಇಂಗುವಿನ ಜಾಲರಿಯ ವ್ಯವಸ್ಥೆಯನ್ನ ಮಾಡಿ ನೀರನ್ನ ಡೈರೆಕ್ಟ್ ಬಾವಿಗೆ ಬಿಡ್ತಾ ಇದ್ದೇನೆ. ಬಾವಿಯ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ, ಬಾವಿ ಸ್ಪಾಂಜ್ ಇದ್ದಾಗೆ ನೀರನ್ನ ಹೀರ್ತಾ ಹೋಗ್ತದೆ, ಮಳೆಗಾಲದಲ್ಲಿ ಬಿಡ್ತಾ ಹೋಗ್ತದೆ. ಎಷ್ಟು ನೀರು ನೀವು ಉಣಿಸ್ತೀರಾ ಅಷ್ಟು ಆ ಬಾವಿ ನೀರನ್ನ ತೆಕೊಳ್ತದೆ. ಆದ್ರಿಂದ ಇದನ್ನು ನಾವು ಮಾಡ್ಬೋದು. ಸ್ವಲ್ಪ ಗದ್ದೆ ಉಂಟು ಅಂತಾದ್ರೆ, ಹಡಿಲುಂಟು ಅಂತಾದ್ರೆ ದಯವಿಟ್ಟು ಗದ್ದೆಯನ್ನ ಹೂಟೆ ಮಾಡಿ, ಟಿಲ್ಲರ್ ಸಿಗ್ತದೆ, ತೆಕೊಂಡೋಗಿ ಹೂಟೆ ಮಾಡಿ ನೀರನ್ನ ಇಂಗಿಸುವ ಕೆಲಸ ಮಾಡುವ. ಖರ್ಚಿಲ್ಲದೆ ತಾಯಿಯ ಕೆಲಸ ನಮ್ದು, ಭೂಮಿಯ ತಾಯಿಯ ಕೆಲಸ. ಇದನ್ನ ಮಾಡಬೇಕು ಹೇಳುವ ಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮವನ್ನ 4 ಜನಕ್ಕೆ ನಾವು ಎಲ್ಲರೂ ಹಂಚಿಕೊಳ್ಳುವ, ಯಾರಾದರೂ ಪ್ರೇರೇಪಿತರಾಗಲಿ ಹೇಳುವ ದೃಷ್ಟಿಯಿಂದ ಇವತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಜೊತೆಯಾಗಿ SKDRDBಯ ಯಂತ್ರಶ್ರೀ ಯೋಜನೆ ಈ ಎಲ್ಲರೂ ಸೇರಿಕೊಂಡು ನಾವು ಈ ಸಣ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನನ್ನ ವೃತ್ತಿಯ ಮಿತ್ರ, ಈ ವರ್ಷದ ಲಯನ್ಸ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ಮುರಳಿ ಬಲಿಪ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಮುಖ್ಯವಾಗಿ ನೇಜಿಯ ಏನು ಚಾಪೆ ನೇಜಿಯನ್ನ, ಭತ್ತವನ್ನ ನಾನು ಬೆಳೆಸಿ ಅವರಿಗೆ ಕೊಟ್ಟಿದ್ದೇನೆ. ಅವರು ಬಹಳ ಪ್ರೀತಿಯಿಂದ ಚಾಪೆ ನೇಜಿಯನ್ನ ಮಾಡಿಕೊಟ್ಟಿದ್ದಾರೆ. ಶ್ರೀಯುತ ಪ್ರವೀಣ್ ರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ SKDRDBಯ ಅಧಿಕಾರಿಗಳಾದಂತಹ ಪ್ರದೀಪ್ ಅವರು, ಯಶೋಧರ್ ಸರ್ ಅವರು ಉಪಸ್ಥಿತರಿದ್ದಾರೆ. ಸರ್, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೋಜಾ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುರಳಿಯವರ ಧರ್ಮಪತ್ನಿಯವರು ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರೋಟರಿಯ ಪೂರ್ವಾಧ್ಯಕ್ಷರಾಗಿರುವಂತಹ ಅನಂತ್ ಭಟ್ ಮಚ್ಚಿಮಲೆ ಅವರು, ಕಾರ್ಯದರ್ಶಿಗಳಾದಂತಹ ವಿದ್ಯಾಕುಮಾರ್ ಅವರು, ನನ್ನ ಸ್ನೇಹಿತ ಅಬುಬಕ್ಕರ್ ಅವರು, ಹಾಗೆ ಆಂಟ್ಸ್ ಕ್ಲಬ್ ನ ಸದಸ್ಯರು ದೀಪಾಲಿ, ರೇಷ್ಮಾ, ಹಾಗೆ ಜ್ಯೋತಿ ಮೇಡಮ್ ಉಪಸ್ಥಿತರಿದ್ದಾರೆ. ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದಂತಹ ರಾಧಾಕೃಷ್ಣ ಮೈಸರ್ ಅವರು ಉಪಸ್ಥಿತರಿದ್ದಾರೆ. ಸರ್, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಆಗಮಿಸಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಈ ಮನೆಯ ಪರವಾಗಿ, ನನ್ನ ಮತ್ತು ನನ್ನ ಪತ್ನಿ ರಾಜಶ್ರೀಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಗೌರವಾನ್ವಿತ ನಮ್ಮೆಲ್ಲರ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು ಗೌರವಾನ್ವಿತ ಧನಂಜಯ್ ಕುಮಾರ್ ವಕೀಲರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಗೌರವಾನ್ವಿತ ಪ್ರಕಾಶ್ ಪ್ರಭು ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ ಇವರಿಗೆ ಯಶೋಧ ಒಕ್ಕೂಟದ ಅಧ್ಯಕ್ಷರು ಕಣ್ಣಾಜೆ ಇವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಮುರಳಿ ಬಲಿಪ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಗೌರವಾನ್ವಿತರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು
ಗೌರವಾನ್ವಿತರಿಗೆ ಚರಣ್ ಬೆಳ್ತಂಗಡಿ ಬಿ ಒಕ್ಕೂಟದ ಅಧ್ಯಕ್ಷರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಗೌರವಾನ್ವಿತ ಯಶೋಧರ್ ಸರ್, ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕು, ಇವರನ್ನು ಕೂಡ ಸ್ವಾಗತಿಸುತ್ತಾ ಇವರಿಗೆ ರಮೇಶ್ ಲಾಯ್ಲ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಬೋಜೆಎಂಕೆ ಒಕ್ಕೂಟದ ಅಧ್ಯಕ್ಷರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಗೌರವಾನ್ವಿತರಿಗೆ ವಿಜಯ್ ಅರಳಿ ಒಕ್ಕೂಟದ ಅಧ್ಯಕ್ಷರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಪ್ರವೀಣ್ ಮಲೆಬೆಟ್ಟು ಗೌರವಾನ್ವಿತರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಪುತ್ರಬೈಲು ಒಕ್ಕೂಟದ ಉಪಾಧ್ಯಕ್ಷರಾದ ಲಕ್ಷ್ಮಣ್ ರವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಬೇರೆ ಬೇರೆ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಆಗಮಿಸಿದ್ದೀರಿ. ಫ್ರಾನ್ಸಿಸ್ ಮಿರಾಂದ ಗೌರವಾನ್ವಿತರು, ತನ್ನ 65-70 ವರ್ಷದ ಪ್ರಾಯದಲ್ಲಿಯೂ ಕೂಡ ಪ್ರಸನ್ನ ಕಾಲೇಜಿನ ಹಿಂಭಾಗದಲ್ಲಿ ಒಂದು ಗದ್ದೆಯನ್ನು ಎಲ್ಲರೂ ಹಡಿಲು ಬಿಟ್ಟರು ಕೂಡ ಪ್ರತಿ ವರ್ಷ 2 ಬೆಳೆಯನ್ನು ಮಾಡಿ ಒಬ್ಬ ಸಾಧಕ ರೈತನಾಗಿ, ಒಬ್ಬ ಮಾದರಿ ರೈತನಾಗಿ ಗುರುತಿಸಿಕೊಂಡವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಗೌರವಾನ್ವಿತ ಫ್ರಾನ್ಸಿಸ್ ಮಿರಾಂದ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಒಬ್ಬ ಪ್ರಗತಿಪರ ಮಾದರಿ ಕೃಷಿಕರನ್ನು ಸ್ವಾಗತಿಸುತ್ತಾ ಫಕೀರರವರು ಉಪಸ್ಥಿತರಿದ್ದಾರೆ. ನಮ್ಮ ನಿಡಿಗಲ್ನ ಭಾಗದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮವನ್ನು ಇಡೀ ಅವರ ಊರಿನಲ್ಲಿ ಮಾಡಲಿಕ್ಕೆ ಮಾರ್ಗದರ್ಶನ ಕೊಟ್ಟಂತ ಒಬ್ಬ ಅದ್ಭುತವಾದಂತಹ ರೈತ ಜೀವಿ ಫಕೀರನ್ನ ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಅನೇಕ ಜನ ರೈತರಿದ್ದೀರಿ, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಸೇವಾ ಪ್ರತಿನಿಧಿ ಮಿತ್ರರು ಉಪಸ್ಥಿತರಿದ್ದೀರಿ, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಂಡು ವಲಯದ ಮೇಲ್ವಿಚಾರಕರಿಗೆ ವಂದಿಸಿಕೊಂಡು ಈ ಕಾರ್ಯಕ್ರಮವನ್ನು ದೀಪ ದೇವರಿಗೆ ಪ್ರಜ್ವಲಿಸಿ ನಾವು ಶುಭವನ್ನು ಮೊದಲಾಗಿ ಕರುಣಿಸಿದ್ದೇವೆ. ಇದೀಗ ನೀರನ್ನು ಗಿಡಕ್ಕೆ ಹಾಕುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಬೇಕಂತ ವಿನಂತಿಯನ್ನು ಮಾಡುತ್ತಿದ್ದೇವೆ. ಇದೀಗ ಪರಿಸರದ ಪ್ರೇಮದೊಂದಿಗೆ, ಪರಿಸರದ ಬಾಂಧವ್ಯದೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಎಲ್ಲ ಗಣ್ಯಮಾನ್ಯರಿಂದ. ಇಪ್ಪತ್ತು ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಆನಂತರ ನಾಟಿ ಯಂತ್ರಕ್ಕೆ ಚಾಲನಾ ಕಾರ್ಯಕ್ರಮ ಆಗ್ಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಯಶೋಧರ್ ಸರ್, ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರಿಂದ ಇದೀಗ ಉದ್ಘಾಟನೆಯ ಪ್ರಥಮ ಶುಭ ಮಾತು. ಓಂ ಶ್ರೀ ಮಂಜುನಾಥಾಯ ನಮಃ. ವಿಶೇಷವಾಗಿ ಈ ದಿನ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಇದರ ಜಂಟಿ ಆಶ್ರಯದಲ್ಲಿ ವಿಶೇಷವಾಗಿ ಧನಂಜಯ ಸರ್ ಅವರ ಮುತುವರ್ಜಿಯಲ್ಲಿ ಇವತ್ತು ಯಂತ್ರಶ್ರೀ ಕಾರ್ಯಕ್ರಮದ ಪ್ರಾತ್ಯಕ್ಷಿತೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಸರ್ ಸ್ವಾಗತ ಮಾಡುವಾಗಲೇ ಪ್ರಾಸ್ತಾವಿಕದಲ್ಲಿ ಒಂದಷ್ಟು ಉಲ್ಲೇಖವನ್ನು ಮಾಡಿದ್ರು. ಭತ್ತದ ಕೃಷಿಯ ಅವಶ್ಯಕತೆ ನಮ್ಗೆ ಯಾಕಿದೆ ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ, ಊಟಕ್ಕೋಸ್ಕರ ಮಾತ್ರ ಭತ್ತವನ್ನು ನಾವು ಬೆಳೀತೇವೆ, ಅದಕ್ಕೆ ಮಾತ್ರ ಅಂತ ನಮ್ಮ ಯೋಚನೆಗಳಿತ್ತು. ಆದ್ರೆ ಪ್ರಕೃತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಮುಂದುವರಿದಾಗೆ ಇವತ್ತು ಭತ್ತ ಬೇಸಾಯ ಖಾಲಿ ಆಹಾರಕ್ಕೋಸ್ಕರ ಮಾತ್ರ ಅಲ್ಲ, ಈ ಪರಿಸರದ ಉಳಿವಿಗೋಸ್ಕರ ಅಥವಾ ನಾವು ಶುದ್ಧವಾದ ಗಾಳಿ ನೀರನ್ನು ನೀವು ಸೇವಿಸಬೇಕು ಅಂತ ಆದ್ರೆ ಇವತ್ತು ಭತ್ತದ ಬೇಸಾಯ ಕೂಡ ಅತ್ಯಂತ ಅಗತ್ಯತೆ ಇದೆ ಎನ್ನುವಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಸರ್ ಹೇಳಿದ್ರು, ಎಲ್ಲರೂ ಕೂಡ ಗುಡ್ಡವನ್ನು ಗದ್ದೆ ಮಾಡೋ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗೋರು ಎಲ್ಲರೂ ಹೇಳ್ತಾರೆ, ಏನಂತ ಕೇಳಿದ್ರೆ ಅವ್ರಿಗೇನು ರುಚಿ ಹಿಡ್ತಿದೆ ಅಂತ ಹೇಳಿ.
ಬಹುಶಃ ಒಳ್ಳೆ ಹುಚ್ಚು ಹಿಡಿದ್ರೆ ಈ ಪರಿಸರವನ್ನು ನಾವು ಸಂರಕ್ಷಿಸಬಹುದು ಎನ್ನುವುದಕ್ಕೆ ನಮ್ಮ ಸರ್ ದೊಡ್ಡ ಒಂದು ಉದಾಹರಣೆ. ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೇವೆ, ನನ್ನ ಜಾಗ ಸ್ವಚ್ಛವಾಗಿರ್ಬೇಕು, ಮಳೆ ಬಿದ್ದಾಗ ನೀರು ನನ್ನಲ್ಲಿ ಶೇಖರಣೆ ಆಗ್ಬಾರ್ದು, ಅದು ಮುಂದೆಲ್ಲ ಸಾಕ್ತಾ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಅದಕ್ಕೆ ನನ್ನ ಕೃಷಿ ಭೂಮಿಯನ್ನು ನಾನು ಬಾರಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಬೇಕಾದಂತ ಎಲ್ಲ ಕಣಿ, ಅದಕ್ಕೆ ಬೇಕಾದಂತ ಏನ್ ಬೇಕು ಪೈಪ್ ಲೈನ್ ಎಲ್ಲವನ್ನು ಕೂಡ ಮಾಡಿ ಪ್ರಾಕೃತಿಕವಾಗಿ ಬೀಳುವ ಮಳೆ ನೀರನ್ನು ನಾವು ಶೇಖರಿಸದೆ ಎಲ್ಲ ಒಂದು ಕಡೆಯಲ್ಲಿ ಓಡುವಾಗೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆ ಬಾವಿಯಲ್ಲಿ ನೀರಿನ ಕೊರತೆ, ನಾವೆಲ್ಲ ಇವತ್ತು ಶುದ್ಧೀಕರಿಸಿದ ನೀರನ್ನು ಕುಡಿಯುವಂತ, ಅದರಲ್ಲಿ ಒಂದಷ್ಟು ಪೌಷ್ಟಿಕತೆ ಇಲ್ಲದಾಗ ಒಂದಷ್ಟು ಆರೋಗ್ಯದ ಮೇಲೆ ಸಮಸ್ಯೆಗಳಾಗುವುದನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಎಲ್ಲರೂ ಕೂಡ ನಾವು ಯೋಚನೆ ಮಾಡ್ತೇವೆ ಸಾಮಾನ್ಯವಾಗಿ, ನನ್ನ ಹತ್ರ ಎಷ್ಟು ಜಾಗ ಇದೆ ಅಂತೇಳಿ. ಇದ್ದ ಜಾಗದಲ್ಲಿ ಬಿದ್ದ ನೀರನ್ನು ನಾವು ಎಲ್ಲಿ ಇಂಗುವಾಗೆ ಮಾಡ್ತೇವ, ಅದೇ ನಾವು ಪ್ರಕೃತಿ ಕೊಡುವಂತ ದೊಡ್ಡ ಕೊಡುಗೆ. ಅದರಿಂದ ಇಂಥ ಕೆಲಸ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವಂತ ಅವಶ್ಯಕತೆ ಇದೆ. ಮುಖ್ಯವಾಗಿ ಭತ್ತದ ಬೇಸಾಯ ನಶಿಸಿ ಹೋಗುವ ಸಂದರ್ಭದಲ್ಲಿ ಇನ್ನು ವೈಜ್ಞಾನಿಕವಾಗಿ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಏನ್ ಮಾಡ್ಲಿಕ್ಕಿಲ್ಲ, ಇನ್ನು ಭತ್ತದ ಕೃಷಿಯನ್ನು ಬಿಟ್ಟು ಬಿಡ್ಬೇಕು ಅಂತ ಕೆಲವು ಸಲ ಯೋಚನೆ ನಮ್ಮಲ್ಲಿ ಅನೇಕ ರೈತರು ಮಾಡಿದ್ದಾರೆ. ಆಗ ಪೂಜ್ಯ ಧರ್ಮಾಧಿಕಾರಿ ಅವರು ದೊಡ್ಡ ಶ್ರೀ ಪದ್ಧತಿ ಕಾರ್ಯಕ್ರಮ ಉತ್ತರ ಕನ್ನಡ ಭಾಗದಲ್ಲಿ ಪ್ರಾರಂಭ ಮಾಡ್ತಾರೆ. 1 ಎಕರೆಗೆ 20 ರಿಂದ 30 ಕೆಜಿ ಭತ್ತವನ್ನು ಉತ್ತರ ಕನ್ನಡ ಭಾಗದಲ್ಲಿ ಬಿತ್ತನೆ ಮಾಡ್ತಿದ್ರು. ಯಾಕಂದ್ರೆ ಅದರಲ್ಲಿ ಎಲ್ಲ ಹೋಗಿ ಸ್ವಲ್ಪ ನಮಗೆ ಉಳಿದ್ರೆ ಸಾಕು ಅಂತೇಳಿ. ಇದನ್ನು ಪರಿವರ್ತನೆ ಮಾಡ್ಬೇಕೆಂಬ ದೃಷ್ಟಿ ವಿಶೇಷವಾಗಿ ಶ್ರೀ ಪದ್ಧತಿಯ ಮುಖಾಂತರ 1 ಎಕರೆ ಗದ್ದೆಗೆ 4 ರಿಂದ 5 ಕೆಜಿ ಬೀಜವನ್ನು ಬಿತ್ತುವಾಗಿ ಮಣ ಪರಿವರ್ತನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾದ ನಂತರ ಇನ್ನು ಕಟಾವಿಗೆ ಜನ ಇಲ್ಲ ಅಥವಾ ನಾಟಿಗೆ ಜನ ಇಲ್ಲೋ ಸಂದರ್ಭದಲ್ಲಿ ಮುಖ್ಯವಾಗಿ ಯಾಂತ್ರೀಕರಣದ ಹತ್ರ ನಾವು ಹೋಗ್ಬೇಕೆಂಬ ದೃಷ್ಟಿ ವಿಶೇಷವಾಗಿ ಯಂತ್ರಶ್ರೀ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇವತ್ತು ಎಲ್ಲ ಕಡೆಗಳಲ್ಲಿ ಅದನ್ನು ಅತ್ಯಂತ ಪ್ರಚಲಿತವಾಗಿ ಇವತ್ತು ಅನುಷ್ಠಾನ ಮಾಡುವಂತ ಕೆಲಸಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಆಗ್ತದೆ. ಅನೇಕ ಸಂಘ ಸಂಸ್ಥೆಗಳು, ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ಅಥವಾ ಅನೇಕ ಊರಿನ ಗಣ್ಯರ ಸಹಕಾರದೊಂದಿಗೆ ಇವತ್ತು ಪ್ರಾತ್ಯಕ್ಷಿತೆ ಮತ್ತು ಅದನ್ನು ಅಳವಡಿಸುವಂತ ಕೆಲಸಗಳು ಖಂಡಿತವಾಗಿ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಕೂಡ ಮುಂದಿನ ಭವಿಷ್ಯಕ್ಕೆ ಆಹಾರವನ್ನು ಉಳಿಸಬೇಕು ಅಂತಾದ್ರೆ ನಮ್ಮಲ್ಲಿರುವಂತ ಪ್ರದೇಶದಲ್ಲಿ, ನಮ್ಮಲ್ಲಿರುವಂತ ಗದ್ದೆಗಳಲ್ಲಿ, ನಮ್ಮಲ್ಲಿರುವಂತ ಜಾಗದಲ್ಲಿ ನೀರನ್ನು ಇಂಗಿಸುವ ಕೆಲಸ ಆಗ್ಬೇಕು ಅಂತಾದ್ರೆ ಇಂಥ ಭತ್ತದ ಬೇಸಾಯದ ಕಡೆ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಮುಂದೆ ಆಹಾರದ ಕೊರತೆಯನ್ನು ಕೂಡ ನಾವು ತಪ್ಪಿಸಬಹುದು. ಈ ದೃಷ್ಟಿಯಲ್ಲಿ ಪೂಜ್ಯರ ಅತ್ಯಂತ ಯೋಚನೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ, ಅನುಷ್ಠಾನ ಮಾಡ್ಕೊಳ್ಳೋಣ. ಈ ಭೂಮಿ ತಾಯಿಗೆ ನಾವು ಅನ್ಯಾಯ ಮಾಡುವುದಕ್ಕಿಂತ ಕೊಡುವ ಕೊಡುಗೆಯನ್ನು ಹೆಚ್ಚಾಗಿ ಕೊಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿಶೇಷವಾಗಿ ವಂದಿಸಿಕೊಳ್ಳುತ್ತಾ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಒಳ್ಳೆ ಕೃಷಿಕರು ಸೇರಿಕೊಂಡಿದ್ದಾರೆ. ಅವರ ಹೆಸರನ್ನು ಹೇಳದಿದ್ರೆ ತಪ್ಪಾಗ್ತದೆ. ಶ್ರೀಯುತ ಗೋಪಾಲ್ ಕೃಷ್ಣ ಕಾಂಚೋಡ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳಷ್ಟು ಕೃಷಿಯಲ್ಲಿ ಅವರು ಪ್ರಗತಿಯನ್ನ ಮಾಡಿದವರು. ಅವರ ಇರುವಿಕೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಿಂದ ಶುಭ ಹಾರೈಸಿದಂತಹ ಗೌರವಾನ್ವಿತ ಯೋಜನಾಧಿಕಾರಿಗಳು ಯಶೋಧರ್ ಸರ್ ಇವರಿಗೆ ವಂದಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಮ್ಗೆ ಗೊತ್ತಿದ್ದಾಗೆ ಮಡಗಾಸ್ಕರ್ ಪದ್ಧತಿ, ಶ್ರೀ ಪದ್ಧತಿ ಆದ ನಂತರ ಬಂದಿರುವಂತದ್ದೇ ಯಾಂತ್ರೀಕೃತ ಭತ್ತ ಬೇಸಾಯ ಯಂತ್ರಶ್ರೀ ಪದ್ಧತಿ. 2019ನೇ ಇಸವಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಈ ವರ್ಷ ಪ್ರಸ್ತುತ 2025-26ನೇ ಸಾಲಿನಲ್ಲಿ 25,000 ಎಕರೆಗಳಲ್ಲಿ 12,500 ರೈತರಲ್ಲಿ ರಾಜ್ಯಾದ್ಯಂತ ಅನುಷ್ಠಾನವನ್ನು ಮಾಡುತ್ತಿದ್ದು ಇಲ್ಲಿಯವರೆಗೆ ಸುಮಾರು 7-6 ವರ್ಷಗಳಿಂದ 1,254 ಎಕರೆಗಳಲ್ಲಿ 1,254 ಎಕರೆಗಳಲ್ಲಿ 44,119 ರೈತರಲ್ಲಿ ಅನುಷ್ಠಾನವನ್ನು ಮಾಡಿದೆ. 2,320 ತರಬೇತಿಯನ್ನು ನೀಡಿ 58,398 ರೈತರಿಗೆ ಯಂತ್ರಶ್ರೀ ಭತ್ತ ಬೇಸಾಯವನ್ನು ಮತ್ತೊಬ್ಬನ ಗದ್ದೆಯಲ್ಲಿ ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ಅಧ್ಯಯನ ಪ್ರವಾಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಈ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಪ್ರಸ್ತುತ ಈ ವರ್ಷ ಬೆಳ್ತಂಗಡಿ ತಾಲೂಕಿನ ನಾರಾವಿ ಭಾಗದಿಂದ ನಮ್ಮ ದಿಡುಪೆ ಅಥವಾ ಲಾಸ್ಟ್ ಅಣಿಯೂರು ಭಾಗದವರೆಗೆ ಒಟ್ಟು ಅನುಷ್ಠಾನವನ್ನು ಮಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ 327 ರೈತರಲ್ಲಿ 758 ಎಕರೆಗಳಲ್ಲಿ ಈ ವರ್ಷ ಯಂತ್ರಶ್ರೀ ಬೇಸಾಯವನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಈ ಅನುಷ್ಠಾನಕ್ಕೆ ಸಹಕಾರ ನೀಡಿದಂತಹ ಎಲ್ಲ ರೈತರನ್ನು ಮತ್ತೊಮ್ಮೆ ಗುರುತಿಸಿಕೊಂಡು ಇದೀಗ ಮಾತಿನಲ್ಲಿ ಗೌರವಾನ್ವಿತ ಮುರಳಿ ಬಲಿಪ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಬೆಳ್ತಂಗಡಿ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಪ್ರೀತಿಯ
ಕೃಷಿಕ ನಾಗರಿಕ ಬಂಧುಗಳೇ, ಮುಖ್ಯವಾಗಿ ಧನಂಜಯರ ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳು ಆಕ್ಚುಲಿ ನಮಗೆಲ್ಲ ಅತ್ಯಂತ ಪ್ರೇರಣೆ ಅನಯಿಸ್ತದೆ. ಧನಂಜಯರು ಒಂದು ಮಾತನ್ನು ಹೇಳಿದ್ರು ಮಾತಾಡ್ತಾ, ಅರೆಗ್ ಮರಳು ಅಂತ ಹೇಳಿದ್ರಂತೆ. ನಾನು ಹೇಳ್ತೇನೆ, ಧನಂಜಯರು ನಮ್ಮ ಈ ಸಮಾಜದ ಒಂದು ಪೊರ್ಲು ಅಂತ. ನಾನು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಬೇಕಾದ್ರೆ ಪ್ರಥಮವಾಗಿ ಧನಂಜಯರನ್ನ ಮೀಟ್ ಆಗುದು ಹೆಚ್ಚಾಗಿ. ಅವರು ಏನೋ ಒಂದು ಯೋಜನೆ ಮತ್ತೆ ಯೋಚನೆಯನ್ನು ಹೇಳ್ತಾರೆ, ಅದು ನಮ್ಗೊಂದು ಸ್ಫೂರ್ತಿದಾಯಕ ಆಗಿರ್ತದೆ. ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾವು ಅವರ ಸಲಹೆಗಳನ್ನ ತಗೊಳ್ತೇವೆ. ಇವತ್ತು ನಮ್ಮ ಲಯನ್ಸ್ ಸಂಸ್ಥೆಯ ಈ ವರ್ಷದ ಧ್ಯೇಯವಾಕ್ಯ ಸಾಧೆ ಅಮೃತ ಬಿಂದು ಅಂತ. ನೀರನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬಹುದು ಮತ್ತೆ ನೀರನ್ನ ಹೇಗೆ ಪ್ರಿಸರ್ವ್ ಮಾಡಬಹುದು ಅಂತ ಹೇಳುವಂತ ಕಾರ್ಯಕ್ರಮ ನಮ್ದು. ಮುಖ್ಯವಾಗಿ ಆ ಕಾರ್ಯಕ್ರಮ ಮೊನ್ನೆ ನಮ್ಮ ಇನ್ಸ್ಟಾಲೇಷನ್ ಅಲ್ಲೂ ನಾನು ಅದನ್ನೇ ಹೇಳಿದ್ದೆ. ಪ್ರಾಯಶಃ ಆ ನೀರನ್ನು ಉಳಿಸುವಿಕೆ ನಾವು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಸಣ್ಣ ಉದಾಹರಣೆ ಮೂಲಕ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ನಮಗೆ ಒಂದು 5 ಸೆಂಟ್ ಜಾಗ ಇರ್ಬೋದು, 10 ಇರ್ಬೋದು, 1 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು. ಮಳೆಗಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಳ್ಳೆ ಮಳೆ ಆಗ್ತದೆ ನಮಗೆ, ಮಳೆಯಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಆ ಬಿದ್ದ ಮಳೆಯನ್ನ ನಾವು ಸಮರ್ಪಕವಾಗಿ ಯೂಸ್ ಮಾಡ್ತಾ ಇಲ್ಲ. ನಾವೇ ಯೋಚನೆ ಮಾಡೋಣ, ಇವತ್ತು ನಮ್ಮ ಜಾಗದಲ್ಲಿ ಈಗ 5 ಸೆಂಟ್ ಜಾಗ ಇರ್ಲಿ, 10 ಸೆಂಟ್ ಜಾಗ ಇರ್ಲಿ, ಈ ನಮ್ಮ ಜಾಗದಲ್ಲಿ ಬಿದ್ದ ನೀರಿನ 5% ನೀರನ್ನ ನಾವು ಉಳಿಸಿ ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಪ್ರಾಯಶಃ ಇವತ್ತು ಈ ನೀರಿನ ಸಮಸ್ಯೆಯೇ ತಲೆದೋರ್ಲಿಕ್ಕಿಲ್ಲ ಅಂತ ಖಂಡಿತವಾಗ್ಲೂ ನಾವು ಹೇಳ್ಬೋದು. ನೀರು ಅನ್ನುವಂಥದ್ದು ಒಂದು ಅಮೃತ ಧಾರೆ. ಅದು ನೀರಿಲ್ಲ ಅಂತ ಹೇಳಿದ್ರೆ ಇವತ್ತು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀರು ಹೇಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಒಬ್ಬ ರೈತ ಒಂದು ಬೆಳೆ ಬೆಳೀತಾನೆ. ಆ ಬೆಳೆಗೆ ವರ್ಷದ 365 ದಿವಸದಲ್ಲಿ 350 ದಿನ ನೀರ್ ಹಾಕ್ತಾನೆ ಅಂತ ಇಟ್ಕೊಳ್ಳುವ. ಯಾವುದೇ ಕೃಷಿ ಇರ್ಬೋದು, ಯಾವುದೇ ಬೇಸಾಯ ಇರ್ಬೋದು, 350 ದಿನ ಅಥವಾ 340 ದಿನ ನೀರ್ ಹಾಕ್ತಾನೆ. 10 ದಿನ, 15 ದಿವಸ ಅಥವಾ 20 ದಿವಸ ಹಂಗೆ ನೀರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಆಗ ನಾವೇ ಯೋಚನೆ ಮಾಡ್ಕೊಳ್ಬೇಕು ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಬೆಳೆದ ಬೆಳೆ ಪೂರ ಧರಾಶಾಹಿ ಆಗ್ತದೆ. ಅಷ್ಟೇ ಅಲ್ಲ, ಆ ಗಿಡಗಳು ಸಹ ಒಣಗಿ ಹೋಗ್ತದೆ. ಆ ಗಿಡಗಳನ್ನ ಮತ್ತೆ ಮರುಜನ್ಮ ಕೊಡ್ಬೇಕಂತ ಹೇಳಿದ್ರೆ ಆ ರೈತನಿಗೆ 1 ವರ್ಷ ಬೇಕಾಗ್ತದೆ. 1 ವರ್ಷದಲ್ಲಿ ಆ ಗಿಡಗಳನ್ನ ಮತ್ತೆ ಹಿಂದಿನ ಸ್ಥಿತಿಗೆ ತರಬೇಕು. ಅದೇ ತರ ಮತ್ತೆ ಮುಂದಿನ ವರ್ಷ, ಅಂದ್ರೆ 1 ವರ್ಷ ಬಿಟ್ಟು ಅವನು ಅದರಲ್ಲಿ ಬೆಳೆ ತೆಗಿಬೇಕು. ಇಂತಹ ಒಂದು ಸಮಸ್ಯೆ ಖಂಡಿತವಾಗ್ಲೂ ರೈತನಿಗೆ ಕಾಡ್ತದೆ. ಆದ್ರೆ ಇವತ್ತು ಈ ಕಾರ್ಯಕ್ರಮದ ಮುಖೇನ ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ ಬಹಳ ಸುಂದರವಾದ್ದು, ಸಮರ್ಪಕವಾದ್ದು. ಈ ತರ ಕೃಷಿಗಳು, ನಮ್ಮಲ್ಲಿದ್ದಂತ ಕೃಷಿಯನ್ನ ನಾವು ಡೆವಲಪ್ ಮಾಡಿ, ಆ ನೀರಿನ ಸದ್ಬಳಕೆಯನ್ನ ಮಾಡಿ, ನಮ್ಮಲ್ಲಿ ಬೋರ್ವೆಲ್ ಇರ್ಬೋದು ಅಥವಾ ಬಾವಿ ಇರ್ಬೋದು, ಯಾವುದೇ ಇದಕ್ಕೂ ನಾವು ನೀರಿನ ಮರುಪೂರಣ ಮಾಡಿದ್ರೆ ನಮ್ಗೆ ಈ ಸಮಸ್ಯೆ ಇದ್ರೆ ನಮ್ಗೆ ಖಂಡಿತವಾಗ್ಲೂ ಪರಿಹಾರ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬಾ ಖುಷಿ ಪಡ್ತೇನೆ ಮತ್ತೆ ಹೆಮ್ಮೆ ಪಡ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ಎಲ್ಲರನ್ನೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಿಂದ ಶುಭ ಹಾರೈಸಿದಂತಹ ಮುರಳಿ ಬಲಿಪ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಬೆಳ್ತಂಗಡಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು, ಈ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಪೆರ್ಮುದೆ ಗೌರವಾನ್ವಿತರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕೊಯ್ಯೂರು ಇಲ್ಲಿಯ ಅಧ್ಯಕ್ಷರು ಕೂಡ ಹೌದು, ಒಕ್ಕೂಟದ ಮಾಜಿ ಅಧ್ಯಕ್ಷರು ಕೂಡ ಹೌದು, ಜನಜಾಗೃತಿ ವೇದಿಕೆಯ ಸದಸ್ಯರು ಕೂಡ ಹೌದು, ಒಬ್ಬ ಮಾದರಿ ಪ್ರಗತಿಪರ ರೈತರು ಕೂಡ ಹೌದು. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅನೇಕ ಜನ ರವಿಯನ್ನಾಗಿರ್ಬೋದು, ಅನೇಕ ಜನ ರೈತರು ಮತ್ತೆ ಬಂದು ಸೇರಿಕೊಂಡಿದ್ದೀರಿ. ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಂಡು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷರ ಮಾತು, ಗೌರವಾನ್ವಿತ ಪ್ರಕಾಶ್ ಪ್ರಭು ಅಧ್ಯಕ್ಷರು, ರೋಟರಿ ಕ್ಲಬ್ ಬೆಳ್ತಂಗಡಿ, ನಮ್ಮೆಲ್ಲರ ಕಾರ್ಯಕ್ರಮದ ಮಾರ್ಗದರ್ಶಕರಿಂದ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿ. ವೇದಿಕೆಯ ಮೇಲಿರುವ ನನ್ನಂತೆ ಸಹಪ್ರಯಾಣಿಕ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಮುರಳೀಧರ ಮಲಿಪುರೆ, ಶ್ರೀ ಧನಂಜಯರೇ ಹಾಗೂ ಉಳಿದ ವೇದಿಕೆ ಮೇಲಿರುವ ಉಳಿದವರು ಎಲ್ಲರಿಗೂ ನಮಿಸಿ, ಹಾಗೂ ನಮ್ಮ ಎದುರಿರುವ ಕೃಷಿಕರು ಮತ್ತು ಕೃಷಿಕೇತ ಎಲ್ಲ ಬಂಧುಗಳಿಗೆ ನಾನು ಮೊದಲಿಗೆ ನಮಿಸ್ತೇನೆ. ನಾನು ಪ್ರಾಧ್ಯಾಪಕ. ಇಷ್ಟು ವರ್ಷ ನಾನು ಬರೇ
ನನ್ನ ಸಬ್ಜೆಕ್ಟ್ ಮ್ಯೂಸಿಕ್ ನಲ್ಲಿ ಮುಳುಗಿದವ. ನಾನು ಒಂದು ರೀತಿಯಲ್ಲಿ ಕೂಪಮಂಡೂಕ. ನಾನು ತುಳುನಾಡಿನಲ್ಲಿ ಹುಟ್ಟಿ ತುಳುನಾಡಿನಲ್ಲಿ ಬೆಳೆದರು. ನನಗೆ ಯಕ್ಷಗಾನ, ಭೂತಕೋಲ ಎಲ್ಲದರ ಪರಿಚಯ ಇದೆ. ಅದನ್ನು ಗೌರವಿಸಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ, ಆದರೆ ಹತ್ತಿರದಿಂದ ಭಾಗಿಯಾಗಿಲ್ಲ ನಾನು. ಈಗ ರಿಟೈರ್ಡ್ ಆದ ಮೇಲೆ ನಿಧಾನವಾಗಿ ನಾನು ತೆರೆದುಕೊಳ್ತಾ ಇದ್ದೇನೆ. 2 ವರ್ಷದ ಹಿಂದೆ ಧನಂಜಯರು ಮಾಡಿದಂತ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ನನಗೆ ನಿಜವಾದ ಆಸಕ್ತಿ ಬಂದದ್ದು ಕಳೆದ ವರ್ಷ ಪೂರ್ಣ ವರ್ಮ, ನಮ್ಮ ಹಿಂದಿನ ಅಧ್ಯಕ್ಷ ಪೂರ್ಣ ವರ್ಮ ಮತ್ತೆ ಅವರ ತಾಯಿ ಸೋನಿಯಾ ವರ್ಮ ಅವರ ಮನೆಯಲ್ಲಿ ಒಂದು ಬ್ಯೂಟಿಫುಲ್ ಇಂಥದೇ ಒಂದು ಆಟೆ ಕಾರ್ಯಕ್ರಮ ಮಾಡಿದ್ರು. ನನಗೆ ಬಹಳ ಖುಷಿ ಆಯ್ತು, ಇದು ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ನನಗೆ ಅಲ್ಲಿಯವರೆಗೆ ಅದರ ದರ್ಶನವೇ ಆಗಿರ್ಲಿಲ್ಲ. ಈಗ ನಿಜವಾಗಿ ಈ ವರ್ಷ ನಾನು ಅಧ್ಯಕ್ಷನಲ್ಲದಿದ್ರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೆ. ನನಗೆ ಅದು ಈ ಕಾರ್ಯಕ್ರಮ ಅಷ್ಟು ಖುಷಿ ಕೊಟ್ಟಿದೆ. ಮತ್ತು ಧನಂಜಯರಂತ ವ್ಯಕ್ತಿಗಳು ನಮ್ಮ ಕ್ಲಬ್ಬಿನ ಸದಸ್ಯರಾಗಿರೋದು ನಮ್ಗೆ ತುಂಬಾ ತುಂಬಾ ಖುಷಿ. ಯಾಕಂದ್ರೆ ನಾವು ಅದೃಷ್ಟಶಾಲಿಗಳು. ಯಾಕಂದ್ರೆ ಒಬ್ರು ಕ್ರಿಯೇಟಿವ್ ವ್ಯಕ್ತಿ. ಎಲ್ಲವನ್ನು ಒಂದು ಕ್ರಿಯೇಟಿವಿಟಿಯಾಗಿ ಅದರಲ್ಲಿ ಕ್ರಿಯೇಟಿವಿಟಿಯನ್ನು ತೋರಿಸ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಇವತ್ತಿನ ಈ ಕಾರ್ಯಕ್ರಮ ನೋಡಿ, ಅವರು ವೃತ್ತಿಯಲ್ಲಿ ವಕೀಲರು, ಆದರೆ ಪ್ರವೃತ್ತಿಯಲ್ಲಿ ಕೃಷಿಕರು ಮತ್ತೆ ಯಕ್ಷಗಾನ ಪ್ರಿಯರು. ಇದೆರಡನ್ನು, ಯಾವುದನ್ನು, ಕೃಷಿ ಮತ್ತು ಯಕ್ಷಗಾನ ಎರಡನ್ನು ಈ ಕಾರ್ಯಕ್ರಮದಲ್ಲಿ ಜೋಡಿಸಿ, ಅದರಲ್ಲೂ ಲಯನ್ಸ್ ಮತ್ತೆ ರೋಟರಿ ಈ 2 ಕ್ಲಬ್ಗಳನ್ನು ಹತ್ತಿರ ತಂದು ಒಟ್ಟು ಜೋಡಿಸಿ ಒಂದು ವಿನೂತನ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಅವರ ಕ್ರಿಯೇಟಿವಿಟಿ. ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಒಳ್ಳೆಯದು. ಇನ್ನು ಈ ಅವರು ಹೇಳಿದಂತ ಯಂತ್ರಶ್ರೀ, ನಾನು ಬರೇ ಕೇಳಿ ನನಗೆ ಗೊತ್ತಿರುವುದು ಅಷ್ಟೇ. ಇದರ ಅಗಾಧತೆ ಇಷ್ಟು ಅಂತ ನನಗೆ ಇವತ್ತು ಇವರು MC ಮಾಡಿದವರು ಹೇಳಿದಾಗಲೇ ಅರ್ಥ ಆಯ್ತು. ನಿಜವಾಗಿ ನನಗೆ ಗೊತ್ತಿರಲಿಲ್ಲ. ಬಹುಶಃ ಇದು ಇನ್ನೂ ಎತ್ತರದ ಮಟ್ಟಕ್ಕೆ ಹೋಗಬೇಕು. ನಮ್ಮ ಕ್ಲಬ್ಬಿನಲ್ಲಿ ಕೃಷಿಕರು ಧನಂಜಯರಿದ್ದಾರೆ, ಅನಂತ ಭಟ್ ಮಚ್ಚಿಮಲೆಯರಿದ್ದಾರೆ, ವಿದ್ಯಾಶ್ರೀ ಇದ್ದಾರೆ, ನಮ್ಗೆ ಗೋಪಾಲ ಕೃಷ್ಣ ಇದ್ದಾರೆ. ಇವರೆಲ್ಲರ ಸಹಕಾರ ಇದ್ರೆ ಬಹುಶಃ ನಮ್ಮಿಂದ ಇನ್ನು ಏನು ಮಾಡಬಹುದು ಅದನ್ನು ಖಂಡಿತ ಮಾಡ್ತೇವೆ ಅಂತ ಭರವಸೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಿರಂತರ ಮಾರ್ಗದರ್ಶನ ನೀಡುತ್ತೆ. ಹೋದ ಬಾರಿ ಸೋನಿಯಾ ವರ್ಮ ಇವರ ಮನೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮಕ್ಕಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿ ಆ ಕಾರ್ಯಕ್ರಮದ ಚೈತನ್ಯ ಶಕ್ತಿ ಗೌರವಾನ್ವಿತ ಈ ಕಾರ್ಯಕ್ರಮದ ಅಧ್ಯಕ್ಷರು ಗೌರವಾನ್ವಿತ ಪ್ರಕಾಶ್ ಪ್ರಭು ಸರ್ ಇವರನ್ನು ನಮ್ಮೆಲ್ಲರ ಪರವಾಗಿ ಗುರುತಿಸಿಕೊಂಡು ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾದ ಪ್ರಕಾಶ್ ಪ್ರಭು ಸರ್, ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ವಂದಿಸಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ಮುರಳಿ ಬಳಿಪ, ಗೌರವಾನ್ವಿತರು ಮಾರ್ಗದರ್ಶಕರು, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಂಡು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಗೌರವಾನ್ವಿತ ಯಶೋಧರ್ ಸರ್, ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರನ್ನು ಕೂಡ ಗುರುತಿಸಿಕೊಂಡು ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಗೌರವಾನ್ವಿತ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಚೈತನ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಒಬ್ಬ ಯುವಕರಂತೆ ಸ್ಫೂರ್ತಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ವ್ಯವಸ್ಥೆಗೆ ನಿನ್ನೆ 10-11 ಗಂಟೆ ತನಕ ಅವರ ಇವತ್ತಿನೆಲ್ಲ ಕೇಸಿನ ತಯಾರಿಯನ್ನು ಮಾಡಿಕೊಂಡಿದ್ರು ಕೂಡ ಬೆಳಿಗ್ಗೆ 6:30 ಗಂಟೆಗೆ ಎಲ್ಲ ವ್ಯವಸ್ಥೆಯನ್ನು ನಾನು ಬರುವ ಮೊದಲು ತಯಾರು ಮಾಡಿದ್ದಾರೆ ಅಂತ ಸ್ಫೂರ್ತಿ ಜೀವಿ ಗೌರವಾನ್ವಿತ ಧನಂಜಯ್ ವಕೀಲರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು, ಬೆಳ್ತಂಗಡಿ ತಾಲೂಕಿನ ಯಾವುದಾದರೂ ರೈತ ಇವತ್ತು ಕೇವಲ ಗದ್ದೆ ಇದ್ರೆ ಸಾಕು, ಕಾಲ್ ಮಾಡಿದ್ರೆ ಟ್ರ್ಯಾಕ್ಟರ್ ಬಂದು ಉಳುಮೆ ಮಾಡಿ ಹೋಗ್ತದೆ, ಕಾಲ್ ಮಾಡಿದ್ರೆ ನೇಜಿ ತಯಾರಾಗ್ತದೆ, ಕಾಲ್ ಮಾಡಿದ್ರೆ ನೇಜಿ ನಾಟಿ ಮಾಡಿ ಹೋಗ್ತಾರೆ, ಕಾಲ್ ಮಾಡಿದ್ರೆ ಕಟಾವು ಮಾಡಿ ಹೋಗ್ತಾರೆ ಅಂತ ವ್ಯವಸ್ಥೆ, ಒಂದು ಫೋನ್ ಕಾಲಿನ ಮೂಲಕವಾಗಿ ಭತ್ತ ಕೃಷಿಯನ್ನು ಮಾಡಲಿಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅವಕಾಶ ಇದೆ. ಒಬ್ಬ ಪ್ರಗತಿಪರ ರೈತರಾಗಿ ಪ್ರವೀಣ್ ಮಳೆಬಿಟ್ಟು ಇವರು 2,000 ಪರ್ಮನೆಂಟ್ ಟ್ರೇ ತಗೊಂಡು ಇವತ್ತು ಮನೆಯ ಸುತ್ತಮುತ್ತಲೂ ಕೂಡ ಹಸಿರಾಗಿ ಒಬ್ಬ ಪರಿಸರ ಜೀವಿಯಾಗಿ ಕಂಗೊಳಿಸುತ್ತಿರುವಂತಹ ಗೌರವಾನ್ವಿತ ಪ್ರವೀಣ್ ಮಳೆಬಿಟ್ಟು ಇವರನ್ನು ವಂದನೆಯನ್ನು ಸಲ್ಲಿಸುತ್ತಾ, ಭೋಜಯಂಗೆ ಸುಮಾರು 10 ವರ್ಷದಿಂದ ಯಂತ್ರಶ್ರೀ ಕಾರ್ಯಕ್ರಮವನ್ನು ಮಾಡುವಾಗ ಕೃಷಿ ಮೇಲ್ವಿಚಾರಕರಿಗೆ ತರಬೇತಿ ಕೊಡುವಂತಹ ಜಾಗದ ಮನೆ ಅದು ಆಗಿತ್ತು. ಅವರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೌಭಾಗ್ಯ ಹೊಂದಿದೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮನೆಯ ಮಾತೃಶಕ್ತಿ ಹಾಗೂ ಬಂದಿರುವಂತಹ ಎಲ್ಲರಿಗೂ ಕೂಡ ಕಾರ್ಯಕರ್ತ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಹೆಸರನ್ನು ಪೋಣಿಸದೆ ಹಾಗೂ U+ ವಾಹಿನಿಯ ಮೂಲಕವಾಗಿ ಇವತ್ತು ಈ ಕಾರ್ಯಕ್ರಮದ ಪ್ರಸಾರತಿಗೆ ಆಗ್ತಾ ಇದೆ. U+ ವಾಹಿನಿಯ ತಂಡಕ್ಕೂ ಕೂಡ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು, ಎಲ್ಲರೂ ಕೂಡ ನಮ್ಮ ಹೃದಯ ಮಿತ್ರರು, ಪೂಜ್ಯರ ಅಭಿಮಾನಿ ಬಳಗದ ಶಕ್ತಿ ಎನ್ನುವಂತಹ ಮಾತಿನೊಂದಿಗೆ ಕೃಷಿಗಾಗಿ ನಮ್ಮ ಭಕ್ತಿ ಇರಲಿ ಎನ್ನುವಂತಹ ಹೆಜ್ಜೆಯನ್ನು ನೀಡುತ್ತಾ
ಇದೀಗ ಯಂತ್ರಶ್ರೀಯ ನಾಟ್ಯ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಇದೆ. 10 ನಿಮಿಷದ ಕಾರ್ಯಕ್ರಮ, ಒಂದು ಚೆನ್ನಾಗಿರುವಂತಹ ಡ್ರೋನ್ ಶೂಟ್ ಆಗ್ತದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಹಾಗೂ ಧ್ವನಿವರ್ಧಕದ ಮೂಲಕವಾಗಿ ವ್ಯವಸ್ಥೆಯನ್ನು ಮಾಡಿದಂತಹ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಕೂಡ ಶುಭ ವಂದನೆ. ಇದೀಗ ಪ್ರಾತ್ಯಕ್ಷಿಕ ಕಾರ್ಯಕ್ರಮ.